ನಮಸ್ಕಾರ ಕನ್ನಡ, ಹೇಗಿದ್ದೀರಾ? ಇನ್ನೊಂದು ಹೊಸ ಕಥೆ ಏನಪ್ಪ ಅಂತಂದರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ್ರೆ, ನೀವು ಇವಾಗ ಬೆಂಗಳೂರನ್ನ ನಗರನ ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿದ್ದೀರಾ. ಭಾಳ ಸಂತೋಷ. ಅಲ್ಲೇನು ಮಾಡ್ತೀರಾ? ರೋಡ್ನ ಫುಟ್ಪಾತ್ ತೆರವು ಮಾಡ್ತಾ ಇದ್ದೀರಾ. ಹೌದು, ಪಾದಾಚಾರಿಗಳಿಗೆ ಒಂದೊಳ್ಳೆ ದಾರಿ ಮಾಡಿಕೊಡ್ತಾ ಇದ್ದೀರಾ, ಓಡಾಡಲಿಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಡ್ತಿದ್ದೀರಾ. ಅದನ್ನೆಲ್ಲ ನಾವು ಒಪ್ಕೊಳ್ಬೇಕಂತೆ. ಕೃಷ್ಣ ಬೈರೇಗೌಡ್ರೆ, ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಹೌದು, ನಮ್ಮ ರೈತರೇನು ನಮ್ಮ ಒಂದು ಫುಟ್ಪಾತ್ಲಿರೋರು ಏನು ಮಾಡ್ತಾವ್ರ ಅಂತಂದರೆ, ಆ ಒಂದು ಫುಟ್ಪಾತ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಬಿಟ್ಟದಾರ ಅಂತೇಳಿ ಮಾಡ್ಬಿಟ್ಟಿದ್ದೀರಾ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಪ್ಪಳಣ. ನಾನು ಹೇಳಕ್ ಹೊರಟಿರೋದೇನಪ್ಪ ಅಂದರೆ, ಸ್ವಾಮಿ ಕೃಷ್ಣ ಬೈರೇಗೌಡ್ರೆ, ನಾವು ಹೋಯ್ತಾ ಇದ್ರ ಕಾನೂನು ಎದುರ್ಬೇಕಂತೆ. ಏನು ಕಾನೂನು ಎದುರುತ್ತೆ? ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಇವರು. ಹಾಗಾಗಿ ಕಾನೂನು ಎದುರ್ಕೊಂಡು ಸೈಡ್ಗೋಬೇಕಂತೆ. ಕಾನೂನು ಅಂತಂದರೆ ಸ್ವಾಮಿ, ನಾವು ಮಾಡೋ ಕೆಲಸನ ಕಾನೂನು ಅಂತಿದ್ದೀನಿ ನಾನು. ತಪ್ಪಾಗಿ ತಿಳ್ಕೊಬೇಡಿ ಮಾನ್ಯ ಬಂದವ್ರೆ. ಇಲ್ಲಿ ದೊಡ್ಡ ದೊಡ್ಡ ತಿಮ್ಮಿ ನಾನು ಮಾಡಕ್ ಕೊಟ್ಟಿರೋದು ದೊಡ್ಡ ತಿಮ್ಮಿಗಳ ಹಿಡ್ದಿದ್ರ ಚಿಕ್ಕ ಮೀನು ಅದೇ ಎದುರ್ಕತೆ ಇತ್ತು. ಅಯ್ಯಪ್ಪ, ದೊಡ್ಡ ತಿಮ್ಮಿಗಳನ್ನ ಹಿಡ್ದಾಕ್ಬಿಟ್ರು, ನಾವು ಎಲ್ಲೋಗ್ಬೇಕು ಅಲ್ಲಿ ಹೋಗ್ಬಿಡೋಣ ಅಂತ ಹೋಯ್ತಿದ್ರು. ಆದರೆ ದೊಡ್ಡ ತಿಮ್ಮಿಂಗ್ಲ ಸತ್ ಮೇಲೆ ಚಿಕ್ಕ ತಿಮ್ಮಿಂಗ್ಲಗಳೇ ತಿನ್ನೋದು. ಏನ್ ಹೇಳಿ, ದೊಡ್ಡ ತಿಮ್ಮಿಂಗ್ಲ ಅಕಸ್ಮಾತ್ ಸತ್ತೋಗ್ಬಿಟ್ರ ಇಲ್ಲಿ ಚಿಕ್ಕ ಮೀನುಗಳು ಇರ್ತಾವಲ್ಲ ಅವೇ ಅವನ್ನ ತಿನ್ನೋದು. ಅದಕ್ಕೇನೆ ಅವಕಾಶ ಮಾಡಿಕೊಡ್ಬಾರ್ದು. ಸರಿಯಾದ ರೀತಿ ಬಲೆ ಹಾಕ್ಬೇಕು, ಒಳ್ಳೆ ಮೀನ ಒಳ್ಳೆ ನೀರಿಗೆ ಬಿಡಬೇಕು. ಅಂದರೆ ಅದರ ಅರ್ಥ, ನೀವುಗಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೂತ್ಕೊಂಡು, ಪವಿತ್ರವಾದ ಸ್ಥಳದಲ್ಲಿ ನೀವು ಕೂತ್ಕೊಂಡು, ವಿಧಾನಸೌಧದಲ್ಲಿ ಒಳ್ಳೊಳ್ಳೆ ಬಂಗ್ಲೆ ಕಟ್ಟಿರೋರು, ಎಸ್ಟೇಟ್ ಮಾಡ್ಕೊಂಡಿರೋರು, ಸರ್ಕಾರಿ ಶಾಲೆಗಳನ್ನ ಆವರಣ ಮಾಡ್ಕೊಂಡಿರೋರು, ಫುಟ್ಪಾತಲ್ಲಿ ಸರ್ಕಾರಿ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿರೋರು, ರಾಜಕಾಲುವೆಗಳು ಒತ್ತುವರಿ ಮಾಡಿರೋರ್ನ ಬೇಜಾನಿದೆ. ಡಿಸಿಯಿಂದ ಆರ್ಡರ್ ಆಗಿದೆ, ತಹಸೀಲ್ದಾರಿಂದ ಆದೇಶ ಬಂದಿದೆ. ಅದನ್ನೆಲ್ಲ ಮರಮಾಚಿಯವ್ರಿಗೆ ನೋಟಿಸ್ ಕೊಡೋಕ್ಕೆ ಯೋಗ್ಯತೆ ಇಲ್ಲಂತಹ ನೀವು ಕೃಷ್ಣ ಬೈರೇಗೌಡ್ರೆ, DC ಆದೇಶ ಆಗಿದೆ, ತಹಸೀಲ್ದಾರ್ ಆದೇಶ ಆಗಿದೆ, ನೀವು ಅದನ್ನ ನೋಟಿಸ್ ಕೊಡೋಕೆ ನೀವು ಎದ್ರಿ ಒಳ್ಳೊಳ್ಳೆ ದೊಡ್ಡ ದುಡ್ಡನ್ನ ಪೆಟ್ಟಿಲಿ ಇಟ್ಕೊಬಿಟ್ಟು ನೀವು ಪಾಪ ಚಿಕ್ಕವ್ರ ಮೇಲೆ ನೀವು ಗದಾ ಪ್ರಹಾರ ಮಾಡ್ತಾ ಇದ್ದಾರಲ್ಲ, ನೀವು ನಗರ ಅಭಿವೃದ್ಧಿ ಮಾಡ್ತಾ ಇರೋದು. ಏನ್ ಸ್ವಾಮಿ ಕೃಷ್ಣ ಬೈರೇಗೌಡ್ರೆ, ತಪ್ಪು. ನೀವು ಮಾಡಬೇಕಾಗಿರೋದು ದೊಡ್ಡ ತಿಮ್ಮಿಂಗ್ಲಗಳ. ನಾನೊಂದಷ್ಟು ತಿಮ್ಮಿಂಗ್ಲಗಳು ಹಿಡ್ಕೊಂಡು ಬಂದಿದ್ದೀನಿ. ನೋಡಿ, ನೀವು ದೊಡ್ಡ ಭವ್ಯ ಬಂಗಲೆಗಳು ಕಟ್ಕೊಂಡಾರಲ್ಲ ಒತ್ತುವರಿ ಜಾಗದಲ್ಲಿ, ಅದಕ್ಕೆ ನಿಮ್ಗೆ ನೋಟಿಸ್ ಕೊಡೋಕ್ಕಾಗದ ಸರ್? ಸ್ವಾಮಿ, ಸಂಚಾರಿ ಕಂಪನಿ ನೆನಪಿದೆಯಾ? ಅದಕ್ಕೆ ನೋಟಿಸ್ ಬಂದಿದೆ. ನೀವು ನೋಟಿಸ್ ಕೊಡೋಕ್ಕಾಗುತ್ತಾ? ತೆರವು ಮಾಡೋಕ್ಕಾಗುತ್ತಾ? ದಯಾನೀಯ ಕಂಪನಿ, ನೀವು ಅದಕ್ಕೆ ನೋಟಿಸ್ ಕೊಡೋಕ್ಕಾಗುತ್ತಾ? ನಿಮ್ಮದೇ ಆದ ಕ್ಷೇತ್ರ ಬ್ಯಾಟರಾಯನಪುರದಲ್ಲಿ ಬ್ಯಾಟರಾಯನಪುರದಲ್ಲಿ ಎಷ್ಟು ಎಕರೆ ಸ್ಮಶಾನನ ವಶಪಡಿಸ್ಕೊಂಡು ಅದ್ರ ಮೇಲೆ ಏನೇನೋ ಕಟ್ಟಡಗಳು ಕಟ್ಟರಲ್ಲ, ಅದಕ್ಕೆಲ್ಲ ನೋಟಿಸ್ ಬಂದಿದೆ. ನೀವು ಅದಕ್ಕೆಲ್ಲ ನೋಟಿಸ್ ಕೊಡೋಕ್ಕಾಗುತ್ತಾ? ಸ್ವಾಮಿ, ನೀವು ಬಡವ್ರ ಮೇಲೆ ನೀವು ಬಡವ್ರ ಮೇಲೆ ಅಧಿಕಾರ ಮಾಡ್ತೀರೇನೆ ಸ್ವಾಮಿ? ಅದೇ ಬ್ಯಾಟರಾಯನಪುರ ಮಹೇಂದ್ರ ಕುಮಾರ್ ಮಾಜಿ ಕಾರ್ಪೊರೇಟರು ದಯಾನೀಯ ಕಾಲೇಜ್ ಎದುರಿಗೆ ಆಪೋಸಿಟ್ ಅಲ್ಲಿ 22 ಎಕರೆ ಜಾಗಲಿ ಒತ್ತುವರಿ ಮಾಡ್ಕೊಂಡು ಕಾಲೇಜ್ ಕಟ್ಸ್ಕೊಂಡಾರಲ್ಲ, ಅದಕ್ಕೆ ನೋಟಿಸ್ ಬಂದಿದೆ ತಾನೇ? DC-ಯಿಂದ, ತಾಲೂಕು ಆಫೀಸಿಂದ, ತಹಸೀಲ್ದಾರ್ರಿಂದ DC ಆದೇಶ ಆಗಿದೆ. ನೀವು ಅದಕ್ಕೆ ನೋಟಿಸ್ ಕೊಡೋಕ್ಕಾಯ್ತಾ? ಅದೇ ಸರ್ಕಾರಿ ಜಾಗದಲ್ಲಿ ಮಹೇಂದ್ರ ಕುಮಾರ್ ಎಂಬುವರು ಮಾಜಿ ಕಾರ್ಪೊರೇಟರು ರೇವಾ ಕಾಲೇಜು ಆಪೋಸಿಟ್ ಒಂದು ಲೆವೆಟ್ ಆಗಿದೆ ಗೊತ್ತಾ? ಆ ಲೆವೆಟ್ಟು ಸುಮಾರು ಒಂದು 22 ಎಕರೆದಲ್ಲಿ ಲೆವೆಟ್ ಆಗಿದೆ. ಅದಕ್ಕೆ ನಿಮ್ಗೆ ನೋಟಿಸ್ ಬಂದಿದೆ. ನೋಟಿಸ್ ಕೊಡೋಕ್ಕಾಯ್ತಾ? ಯಾಕೆ? ಅವರೆಲ್ಲ ದೊಡ್ಡವರು, ವಿದೇಶದಲ್ಲಿರೋಂಥವ್ರು, ದೊಡ್ಡ ಬ್ರಿಡ್ ಕೇಸಲ್ಲಿ ಬರೋಂಥದ್ದು ಎಲ್ಲ ತಿಂದ್ಬಿಟ್ರಾ, ಹಂಚ್ಕೊಬಿಟ್ರ್ಯಾ? ನೀವೆಲ್ಲ ಕಾಂಗ್ರೆಸ್ಸಿಗವರೆಲ್ಲ ಸೇರ್ಕೊಂಡು ದುಡ್ಡು ಎತ್ಕೊಬಿಟ್ರ್ಯಾ? ನೋಡಿ, ಮತ್ತೆ ನೀವು ಇಲ್ಲಿ ಫುಟ್ಪಾತ್ ಅವ್ರೇನು ಕೊಡ್ತಾರ್ರಿ ಸ್ವಾಮಿ? ಪಾಪ ಕೊತ್ತಂಬರಿ ಸೊಪ್ಪು,
ಸಬ್ಸಿಗೆ ಸೊಪ್ಪು ಬೆರ್ಕ ಸೊಪ್ಪು ಉಪ್ಸಾರು ಸೊಪ್ಪು ಮಾಡ್ಕೊಂಡಿರೋರ ಹತ್ರ ನೀವು ಅವ್ರ ಹತ್ರ ನಾವು 10 ರೂಪಾಯಿ ಇಸ್ಕೊಳಕ್ಕಾಗುತ್ತಾ? ನೀವು ಎಲ್ಲ ದೊಡ್ಡವರಪ್ಪ, ನೀವು ದುಡ್ಡವರು ಬುದ್ಧಿವಂತರು, ನೀವು ಅವ್ರ ಹತ್ರ ಇಸ್ಕೋಬೋದು. ಕೊಡ್ತಾರೆ. ಇವ್ರೇನು ಕೊಟ್ಟರು ಪಾಪ, ಹೊಟ್ಟೆಗೆ ಊಟ ಇಲ್ಲ ಅಂತಾರ ಬಡವರು. ಹೌದು, ಅವರು ನಾವು ಸರಿ ಅನ್ನೋಕ್ಕಾಗಲ್ಲ. ಯಾರ್ಯಾರು ಒತ್ತುವರಿ ಮಾಡ್ತಿದ್ದಾರೋ ಅವ್ರನ್ನ ಕಳಿಸ್ಬೇಕಾದ ಧರ್ಮ. ಆದರೆ ಆ ಒಂದು ಕೆಲಸ ಮಾಡೋಕ್ಕೆ ಅವ್ರಿಗೆ ಒಂದು ನೋಟಿಸ್ ಕೊಡಬೇಕು, ಒಂದು ತಿಂಗಳು ಅವಕಾಶ ಮಾಡಿಕೊಡ್ಬೇಕು. ನೋಡಪ್ಪ, ಇಲ್ಲಿ ನೀವು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಂಗಿಲ್ಲ ಅಂತ ಹೇಳ್ಬೇಕು. ಏಕೆ ಅವರು ಸೊಪ್ಪು, ಟೊಮೊಟೊನು, ಏನೋ ತರಕಾರಿ ತುಂಬಿರ್ತಕ್ಕಂಥ ನೀವು ಪೋಗ್ಲನ್ ತಗೊಂಡೋಗಿ ಅದಕ್ಕೆಲ್ಲ ನೀವು ವ್ಯಾಪಾರನೆಲ್ಲ ನಷ್ಟ ಮಾಡಿದ್ರ, ತಾಲಿ ಮಡ್ಗಿ, ವಾಲ ಮಡ್ಗಿ, ಚಿನ್ನ ಮಡ್ಗಿ, ಬಡ್ಡಿಗೆ ತಂದಿರೋ ವ್ಯಾಪಾರ ಅಂತವ್ರು ಏನು ಮಾಡ್ಬೇಕು ಸರ್ ಬಡವರು? ನಾವೆಲ್ಲ ಇದನ್ನೆಲ್ಲ ಫಿಲಮಲ್ಲಿ ನೋಡ್ತಿದ್ದೋ. ಹಾಳಾತು, ನಮ್ಮ ಕಣ್ಣೆದುರಿಗೆ ನೋಡಬೇಕಲ್ಲ. ನಮ್ಮಂಥ ಹೋರಾಟಗಾರರಿಗೆ ಎಷ್ಟು ರಕ್ತ ಕುದಿತಿದೆ ಸರ್. ನಿಮ್ಮ ಒಂದು ರಾಜಕೀಯ ಅವ್ಯವಸ್ಥೆ ಎಷ್ಟು ಮಟ್ಗಿದೆ ಸ್ವಾಮಿ. ನೀವು ನಿಜವಾಗ್ಲೂ ಒಬ್ಬ ಕೃಷ್ಣ ಬೈರೇಗೌಡ್ರೆ ಆಗಿ ನೀವು ನಿಜವಾದಂತ ಒಬ್ಬ ಮನುಷ್ಯ ವಿದೇಶದಲ್ಲಿ ಹೋಗಿ ಓದ್ಕೊ ಬಂದಿದ್ದಾರಲ್ಲ ಸ್ವಾಮಿ. ಕನ್ನಡ ನಾಡು ನುಡಿ ಭಾಷೆ ಕಲ್ತಿರ್ತಕ್ಕಂತಹ ಒಬ್ಬ ದೊಡ್ಡ ವ್ಯಕ್ತಿ ಏನಾರಿದ್ದು ನಗರ ಅಭಿವೃದ್ಧಿ ಏನಾರು ನೀವು ಸರಿಯಾಗಿ ಮಾಡಬೇಕು ಅನ್ನೋದಿದ್ರ ಬಡವ್ರ ಮೇಲೆ ಗಾಳ ಯುದ್ಧನ ಪ್ರಯೋಗ ಮಾಡೋದನ್ನ ನಿಲ್ಲಿಸಿ, ಯಾರ್ಯಾರು ದೊಡ್ಡ ದಿಮಿಂಗ್ಲ ಇದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಅವ್ರನ್ನ ಕಾನೂನು ಪ್ರಕಾರ ತಗೊಬಂದು ಜೈಲ್ಗೆ ಹಾಕಕ್ಕಾಗುತ್ತಾ? ಅಥವಾ ನೀವು ಜೈಲ್ಗೆ ಹಾಕಕ್ಕಾಗಲ್ಲ. ಆ ಒಂದು ಕಟ್ಟಿರ್ತಕ್ಕಂಥ ಕಟ್ಟಡ ಅವ್ರ ಆಸ್ತಿ ಮೇಲೆ ನೀವು ಮುಟ್ಕೊಳಕ್ಕಾಗುತ್ತಾ? ಇದೇ ನನ್ನ ಉತ್ತರ. ನಿಮ್ಗೆ ತಾಕತ್ತು ಏನಾರು ಇದ್ರ, ನಿಮ್ಗೆ ಧೈರ್ಯ ಇದ್ರ, ಕಾಂಗ್ರೆಸ್ ಇನ್ನು ಮುಂದೆ ಹೋಗ್ಬೇಕು, ಇನ್ನು ಚೆನ್ನಾಗಿ ಬೆಳಿಬೇಕು ಅಂತಿದ್ರ, ರೈತರ ಮೇಲೆ, ಬಡಬಗ್ರ ಮೇಲೆ ನೀವು ಗದ ಪ್ರಚಾರವನ್ನು ನಿಲ್ಲಿಸಿ ದೊಡ್ಡ ತಿಮಿಂಗ್ಲಗಳನ್ನ ಹಿಡಿತೀರಲ್ಲ, ಅವಾಗ ನಿಮ್ದು ಒಂದು ಪಕ್ಷ ಅಂತೀವಿ. 2028ಕ್ಕೆ ನಿಮ್ಮ ಕಾಂಗ್ರೆಸ್ ಪಕ್ಷ 2028 ಯಾಕೋ ಸ್ವಾಮಿ ಹಿಂಗೆ ಹೋದ್ರ ಇನ್ನೊಂದು 6 ತಿಂಗಳನ್ನ 3 ತಿಂಗಳಲ್ಲಿ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯ ಹೋದ್ಮೇಲೆ ಧೂಳಿಪಟ ಅಂತ. ಒಬ್ಬ ಧೀಮಂತ ನಾಯಕ, ಒಬ್ಬ ಹಿರಿಯ ನಾಗರಿಕರಣಿ, ಒಬ್ಬ ತಿಳಿ ಹೇಳುವಂಥ ಬುದ್ಧಿ ಮನುಷ್ಯ ಒಟ್ಟೋದ್ಮೇಲೆ ನಿಮ್ಮ ಕಾನೂನು ವ್ಯವಸ್ಥೆ ಹುಚ್ಚಿಡ್ಕೊಂಡಿದ್ದೋ, ಇಲ್ಲ ದುಡ್ಡು ಮಾಡಕ್ಕೆ ಕೊಡ್ತಿದ್ರೋ, ಇಲ್ಲ ಕಾಂಗ್ರೆಸ್ ಪಕ್ಷನ ಸರ್ವನಾಶ ಮಾಡಕ್ಕೆ ಕೊಟ್ಟಿದ್ದೀರೋ, ಇಲ್ಲ ಕನ್ನಡಾಂಬೆ ನಿಮ್ಮನ್ನ ಇಂಥ ಮಂಕು ಬೂದಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಿಮ್ಮ ಪಕ್ಷಕ್ಕೆ ನೀವೇ ಬೂದಿ ಹಾಕತ್ತಿದ್ದೀರಿ. ಎಷ್ಟೆಲ್ಲ ಓದಿದ್ದೀರಾ, ಎಷ್ಟೆಲ್ಲ ತಿಳುವಳಿಕೆ ಮಾಡಿ, ಎಷ್ಟೆಲ್ಲ ರಾಜಕೀಯ ಮಾಡಿ, ಇಷ್ಟೆಲ್ಲ ತಿಳುವಳಿಕೆ ಮಾಡಿ ನೀವು ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಿದ್ರ. ಭಾರತಾಂಬೆ ಏನು ಕಣ್ಣು ಮುಚ್ಕೊಂಡು ಕೂತಿರಲ್ಲ, ನಮ್ಮಂಥ ಹೋರಾಟಗಾರರು ಕಣ್ಣು ಮುಚ್ಕೊಂಡು ಕೂತಿಲ್ಲ. ನಿಮ್ಗೆ ಒಂದಲ್ಲ ಒಂದ್ಸತಿ ಆ ದೇವರು ಬುದ್ಧಿನ ಕೊಡ್ಲಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂಗೊಳ್ಳಿ ರಾಯಣ್ಣ.